ಹೀಗೆ ಯತ್ನಾಳ್ ಕೋಪ ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧವಾಗಿ ಮತ್ತೆ ಕಿಡಿಕಾರಿದಂತ ಯತ್ನಾಳ್, ನಮ್ಮನ್ನ ಆಪರೇಷನ್ ಮಾಡಿದ್ರೆ ನಿಮ್ಮನ್ನ ಕಟ್ ಮಾಡ್ತೀವಿ, ನಾನು ಸಿದ್ದರಾಮಯ್ಯ ಆಗಲಿ ಡಿ.ಕೆ. ಶಿವಕುಮಾರ್ ಅವ್ರ ಬಳಿ ಆಗಲಿ ನಾನು ಹೋಗೇ ಇಲ್ಲ ಅಂತಲೂ ಹೇಳಿದರು. ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು, ಮಹೇಶಣ್ಣ ಕುಮಟಳ್ಳಿ ಅವರು ಇವರೆಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ. ಅಣ್ಣ ನೀ ಎಲ್ಲಿ ಹಾರಾಡ್ತಿದ್ರಿ, ಯಾರು ಹಾರಾಡ್ತಿದ್ರಿ? ಅವರೆಲ್ಲ ರಮೇಶ್ ಜಾರಕಿಹೊಳಿ ಬಂದ್ರತ್ತ ಸರ್ಕಾರ ಆಯಿತು. ನಾವು ಎಲ್ಲ ಎಷ್ಟು ಅನುಕೂಲ ಆಯ್ತು ಗುರ್ತೈತೆ ನಮ್ಗೆ. ನಾ ಇಡೀ ಬಿಜಾಪುರ, ಇಡೀ ಹಿಂದೂಸ್ತಾನ್ದಾಗ 3ನೇ ಒಳ್ಳೆ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿಯವರ ಆಪರೇಷನ್. ಈಗ ನಮ್ಮನ್ನ ಆಪರೇಷನ್ ಮಾಡ್ತಾರತ್ತ. ನಾವು ಇಡೀ ಕರ್ನಾಟಕದಲ್ಲಿ ಎಕ್ದಮ್ ಟಾಪ್ ಮೋಸ್ಟ್ ಡಾಕ್ಟರ್ಗಳಿದ್ದೀವಿ ನಾವು ಆಪ್ರೇಷನ್ ಮಾಡೋರು. ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದೆಲ್ಲ ಕಟ್ ಮಾಡಿ ಹೋಗಿತ್ತೀವಿ. ನಿಮ್ಮ ನರನಾಡಿ ಎಲ್ಲದ ನಮ್ಗೆ ಗೊತ್ತದಾವು. ನಾವು ಎದಕ್ಕೆ ಸುಮ್ಕೋತೀವಿ? ನಮ್ಮ ಹೋರಾಟ ಎದಕ್ಕಿದೆ? ನಾವೆಲ್ಲ ಜನರ ಕಳ್ಕಳಿಗೆ ಹೋಗಿ ಮಾಡ್ತಾ ಇದ್ದೀವಿ ಬಂಧುಗಳೇ, ನೀವೆಲ್ಲ ತಿಳ್ಕೊರಿ. ನನ್ನ ಮೇಲೆ ಆಪಾದನೆ ಮಾಡ್ತಾರೆ ನಾ ಕಾಂಗ್ರೆಸ್ಸಿನ ಏಜೆಂಟ್ ಅಂತೇಳಿ. ನಾ ಇನ್ನಾತನ ಸಿದ್ದರಾಮಯ್ಯ ಬಲ್ಲಿ ಒಂದು ದಿವಸ ಹೋಗಿಲ್ಲ, ಡಿ.ಕೆ. ಶಿವಕುಮಾರ್ ಬಲ್ಲಿ ಹೋಗಿಲ್ಲ. ನಮ್ಮ ಮೇಲೆ ರಮೇಶ್ ಜಾರಕಿಹೊಳಿಯವ್ರ ಮೇಲೆ ಎಷ್ಟು ದೌರ್ಜನ್ಯ ಈ ಸರ್ಕಾರ ಮಾಡ್ಲಕ್ಕತ್ತೈತಿ, ಎಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ರು ಸಹಿತ ತಲೆ ಬಗ್ಗೆ ಎಂದು ಮಾತಾಡಿಲ್ಲ. ನಾನು ಬರೀ ವಿಧಾನಸೌಧದಾಗ ಡಿ.ಕೆ. ಶಿವಕುಮಾರು ಯತ್ನಾಳ್ ಅಂದಿದ್ದಕ್ಕೆ ಅವ್ನಿಗೆ ಹೇಳಿದೆ, ನೀ ಬಂಡಿ ಎಲ್ಲಿರಬೇಕು, ನಿನ್ನ ಕಲ್ಲ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ, ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ. ನಮ್ಮ ಕಡಿಕಲ್ಲ ಐತಿ ಅಂದ್ರೆ ಯಾಕೆ ಒಲೆ ಮಗನೇ ಅಂತ ಹೇಳಿ ಬಂದೆ. ನಾವು ಉತ್ತರ ಕರ್ನಾಟಕದವ್ರದೇ ಅಂತ. ನಾವು ರಮೇಶ್ ಜಾರಕಿಹೊಳಿ ಯಾವ ಮಕ್ಕಳಿಗೂ ಅಂಜುವುದಿಲ್ಲ. ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಲೀಡರ್ ಆಗಿವಿ.